ಕಾಲೇಜಿಂದ ಡಿಬಾರಾದ ಪೇಡೆಗಳು ಕೆರೆನೋ ಬಾವಿನೋ ನೋಡ್ಕೊಳ್ಳದೆ ದಿಢೀರಂತ ಇಲ್ ಪ್ರತ್ಯಕ್ಷ ಆಗಿರೋದನ್ನ ನೋಡಿ ದಿಗ್ಭ್ರಮೆಯಾಗೋಯ್ತಾ ಪ್ರೊಫೆಸರ್ ಜಯಶ್ರೀ ದೇವಿ. ಕತ್ತಿ ಲಾಂಬು ಜೊತೆ ಆಟ ಆಡ್ತಾ ಕಾಲೇಜ್ ಗುಮಾಸ್ತನಿಂದ ಹಿಡಿದು ಚೇರ್ಮನ್ ವರ್ಗು ಸಲಾಮ್ ಹಾಕಿಸ್ಕೋತಿದ್ದ ನಮ್ಮನ್ನ ಕಾಲೇಜ್ ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ನೋ ತರ ನಮ್ ಭವಿಷ್ಯಕ್ಕೆ ನಿನ್ನ ಎಕ್ಕಡ ಹಾಕಿದ್ಯಲ್ಲ, ಎಷ್ಟೇ ಚರ್ಬಿ ನಿನ್ಗೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಸಾಚ ತುಂಡು ಅಂದ್ಕೊಂಡು ನಿನ್ನಿಷ್ಟ ಬಂದಂಗ್ ಕಾರ್ಬಾರ್ ನಡೆಸೋದಿಕ್ಕೆ ಮದುವೆ ಇಲ್ಲ, ಮುಂಜಿ ಇಲ್ಲ, ಕೇಳೋದಿಕ್ಕೆ ಹಿಂದೆ ಮುಂದೆ ಒಂದು ನರ ಪಿಳ್ಳೆನೂ ಇಲ್ಲ. ಸ್ವತಂತ್ರ ಭಾರತದ ಬೇವರ್ಸಿ ಪ್ರಜೆಗಳ ಲಿಸ್ಟ್ ನಲ್ಲಿ ಅಗ್ರಸ್ಥಾನದಲ್ಲಿರೋ ನಿನ್ಗ್ಯಾಕೆ ಬೇಕು ಈ ಶಿಸ್ತು ಸಿನ್ಸಿಯಾರಿಟಿ ಎಲ್ಲ? ಲಕ್ಷಾಂತರ ರೂಪಾಯಿ ಡೊನೇಷನ್ ಸುರಿದು BE ಸೀಟ್ ಪಡೆದಿರೋದು ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಹೊರತು ನಿನ್ ಕಂತ್ರಿ ವರ್ಷೆಯಿಂದ ಮುಂಡಾ ಮುಚ್ಕೊಳ್ಳೋದಕ್ಕಲ್ಲ ಕಣೆ. ಅಲ್ಲ, ನೀನ್ ನಮ್ಮನ್ನ ಡಿವೈಡ್ ಮಾಡಿದ ತಕ್ಷಣ ಕಮಿಟಿಯವ್ರು ನಿನ್ಗೆ ಹಾರ ಹಾಕಿ ಚೇರ್ಮನ್ ಗಿರಿ ಕೊಟ್ರ, ಡಾಕ್ಟರೇಟ್ ಕೊಟ್ರ? ಶಟ್ ಅಪ್. ಡಿಗ್ರಿ ಅನ್ನೋದು ಬಾಯಲ್ ಬೊಗಳದ ಹಾಗೆ 2 ಪದಗಳಷ್ಟು ಈಸಿ ಅಲ್ಲ ಕಣ್ರು. ತಪಸ್ ಮಾಡಿ ಪಡಿಬೇಕು. ಹಣದಿಂದಲೇ ಡಿಗ್ರಿ ಪಡೆಯೋದಾದ್ರೆ ನಿಮ್ಮಂತವ್ರಿಗೆ ಯಾಕ್ರೋ ಬೇಕು ಕಾಲೇಜು? ನಿಮ್ಮಂತ ರೋಗ್ಸ್ಗಳಿಂದ ಒಳ್ಳೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗತ್ತೆ ಅನ್ನೋದಾದ್ರೆ ನಿಮ್ಮನ್ನೇ ಏನು ಯಾರ್ ಬೇಕಾದ್ರೂ ಡಿಬಾರ್ ಮಾಡ್ತೀನಿ. ಮರ್ಯಾದೆಯಾಗಿ ದಾರಿ ಬಿಡ್ತೀರಾ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡಿ ಲಾಕಪ್ ಹಾಕಿಸ್ಲಾ? ಚಟ ತೀರಿಸ್ಕೊಂಡ್ಮೇಲೆ ನಾವ್ ಎಸೆಯೋ ಚಿಲ್ರೆ ಪುಡುಗಾಸ್ಗಿಂತ ಕಡೆಯಾದ ಸಂಬಳ ಎಣಿಸ್ಕೊಳ್ಳೋ ನಿನಗೆ ಇಷ್ಟು ಪೊಗರಿರ್ಬೇಕಾದ್ರೆ ಹುಟ್ಟಾಗಿಂದ ಚಿನ್ನದ ಚಮಚದಲ್ಲಿ ಸ್ಕಾಚ್ ಕುಡಿತಾ ಇರೋ ನಮಗೆಷ್ಟೇ ಇರಬೇಕು? 4 ಗೋಡೆಗಳ ಮಧ್ಯೆ ನಮ್ಮ ಭವಿಷ್ಯನ ಬರೆದು ನೀನು ಬೇಷನ್ಸ್ಕೊಂಡಿರ್ಬೋದು. ಆದ್ರೆ ಈಗ 4,000 ಜನಗಳಿದ್ರು ನಿನ್ನ ಹಣ ಬರೋಣ ನಾವು ಬರಿತೀವಿ. ಲೆಕ್ಚರರ್ ಹತ್ರ ಬಿಹೇವ್ ಮಾಡೋ ರೀತಿನ ಕಂಡಿದ್ದೀನಿ ಬಿಡಲೇ. ಯಾರ ನೀನು? ನಾನು ಯಾರಾದ್ರೂ ನಿಮ್ಗೇನ್ರು ಪುಣ್ಯದ ಕೆಲಸಕ್ಕೆ ಕೈ ಹಾಕಿದಿರಾ? ಮುಂದುವರಿಸಿ. ತಪ್ಪು ಮಾಡಿದವ್ರು ಜನ್ಮ ಕೊಟ್ಟು ತಾಯಿನೇ ಆಗ್ಲಿ, ಒಡ ಹುಟ್ಟದ ಅಕ್ಕ ತಂಗಿನೇ ಆಗ್ಲಿ, ಮುಲ್ಲಾಜಿಲ್ದ ಸೀರೆನ ಬಿಚ್ಚಬೇಕು. ಕನಿಕರ ತೋರಿಸಿದವ್ರ ಮನನ ಹರಜಾಕ್ಬೇಕು. ಆಗ್ಲೇ ನೆತ್ತಿಗತ್ತಿರೋ ಪಿತ್ತ ಕಡಿಮೆ ಆಗೋದು. ಏಯ್, ಬಿಶ್ವ ಸೀರೆನ. ಅಪ್ಪ ಪುಣ್ಯಾತ್ಮ, ಬೀದಿಲಿ ಒಂದ್ ಹೆಣ್ಣಿನ ಮಾನ ಹರಾಜಾಗ್ತಾ ಇದ್ರೆ ಸೀರೆ ಬಿಚ್ಚು ಅಂತ ಕುಮ್ಮಕ್ ಕೊಡ್ತಿದ್ಯಲ್ಲ, ನೀನೊಬ್ಬ ಮನುಷ್ಯನ? ಅಕ್ಕ ತಂಗಿರ್ ಜೊತೆ ಹುಟ್ಟಿದ್ರೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗಿರೋದು. ನೀನೆಲ್ಲೋ ಒಂಟಿಗೆ ಉಳಿ ಅನ್ಸುತ್ತೆ. ನೀನ್ಗೆಲ್ ಬರ್ಬೇಕು ಕನಿಕರ? ನಿನ್ ಕೈಲಿ ತಾಕತ್ತಿದ್ರೆ ಹೋಗಿ ಕಾಪಾಡಯ್ಯ. ಅದನ್ ಬಿಟ್ಟು ಮಾನ ಹರಾಜ್ ಹಾಕು ಅಂತ ಹೇಳ್ತಿದ್ಯಲ್ಲ, ನೀನೊಬ್ಬ ಗಂಡ್ಸ. ಯಾಕೆ ನೀನ್ ಗಂಡ್ಸಲ್ವಾ? ಜಟ್ಟಿ ತರ ಮೀಸೆ ಹೊತ್ಕೊಂಡು ಮೈ ಬೆಳೆಸ್ಕೊಂಡು ನಿಂತಿದ್ಯಲ್ಲ, ಆ ಪೌರುಷ ನಿನಗಿಲ್ವಾ? ಇಲ್ಲಿರೋ ಒಬ್ಬೊಬ್ಬರನ್ನು ಕತ್ತರಿಸಿದ್ರೆ 4 ಜನ ಹಾಳಾಗ್ತೀರಾ. ನೀವ್ ಯಾರು ಗಂಡ್ಸೆ ಅಲ್ವಾ? ಇಲ್ಲ ಯಾವ ತಾಯಿ ನಿಮ್ಮ ಗಂಡ್ಸು ಅಂತ ಹೆರೆ ಅಲ್ವಾ? ಏನಮ್ಮ ಅಂದೆ? ಅಕ್ಕ ತಂಗಿ ಜೊತೆ ಹುಟ್ಟಿದ್ರೆ ಅವ್ರ ಸಂಕಟ ಏನು ಅಂತ ಅರ್ಥ ಆಗ್ತಿತ್ತು ಅಂದಲ್ಲ. 4 ಮಕ್ಕಳಿಗೆ ಜನ್ಮ ಕೊಟ್ಟು ತಾಯಿ ತರ ಕಾಣ್ತೀಯ. ನಿನಗೆ ಆ ಕಿಚ್ಚು ಹುಟ್ಟಲಿಲ್ಲ ಅಂದ್ಮೇಲೆ ನನಗೆ ಹೇಳಿದಮ್ಮ ಬರ್ಬೇಕು? ಊರು ಹಾಳು ಮಾಡೋ ವಿಚಾರಕ್ಕೆ ರೋಷ ಆವೇಶಗಳನ್ನ ಒಟ್ಟು ಮಾಡ್ಕೊಂಡು ದೊಂಬಿ ಗಾಟಿ ಅಂತ ಮಾಡ್ತೀರಾ. ಸಮಾಜಕ್ಕೆ ಅನಿಷ್ಟವಾಗಿರೋ ಇಂಥವ್ರನ್ನ ಹೊಸಾಗ ಶಕ್ತಿ ನಿಮಗಿಲ್ವಾ? ಅದೇ ನಿಮ್ ಒಡ ಹುಟ್ಟದ ಅಕ್ಕನೋ ತಂಗಿನಾಗಿದ್ರೆ ನಿಮ್ ಪ್ರಾಣ ಕೊಟ್ಟಾದ್ರೂ ಅವ್ರು ಮಾನ ಕಾಪಾಡ್ತಿದ್ರಿ. ಇವಾಗ ಯಾಕೆ ಆ ಗಾಂಡುಗಳ ತರ ಸುಮ್ಮನೆ ನಿಂತಿದ್ದೀರಾ? ಮಜಾ ತಗೊಳಕ್ ಮತ್ತೆ ಇಂಥ ಅವಕಾಶ ಸಿಗಲ್ಲ ಅಂತನಾ? ಇಲ್ಲಿರೋ ಒಬ್ಬೊಬ್ರು ಒಂದೊಂದು ಎಕರೆ ಸಾಕು, ಇವರೆಲ್ಲ ನೆಲಕಸ್ತಾರೆ. ಒಂದೇ ಮಾತ್ರ ಮತ್ತೆ 100 ಜಾತಿನ ಒಟ್ಟು ಮಾಡಿ ಬ್ರಿಟಿಷರ ಬಂದೂಕು ಎದೆ ಕೊಟ್ಟು ಸ್ವಾತಂತ್ರ್ಯ ತಂದ್ಕೊಟ್ಟಿದ್ದಕ್ಕೆ ಸಾರ್ಥಕವಾಯ್ತು ನಮ್ಮ ಜನ್ಮ. ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೊಂಡ್ರು ಇಲ್ಲಿ ಯಾರು ಬಂದು ಕಾಪಾಡಲ್ಲಮ್ಮ. ನಾವು ನಮ್ ಜನ ನಮ್ ದೇಶ ಅನ್ನೋ ಕಾಲ ಸ್ವಾತಂತ್ರ್ಯ ಬಂದಾಗ್ಲೇ ಸಮಾಧಿ ಆಗೋಯ್ತು. ಸರಿಗೆ ಎಳಿತಿದ್ರೆ ಸಂಧಿ ಮೂಲ ಎಲ್ಲಿ ಕಾಣುತ್ತೆ ಅಂತ ಕೆಕ್ಕರ್ಸ್ಕೊಂಡು ನೋಡ್ತಾ ಇರ್ತಾರೆ. ಸೀರೆ ಬಿಚ್ಕೊಂಡು ಲುಳು ಅಂತ ಊರಿಗೂ ಟಾಟ ಮಾಡ್ತಾರೆ. ಇಂಥವ್ರ ಮುಂದೆ ನೀನ್ ಕಣ್ಣೀರು ಸಂಕಟ 3 ಕಾಸು ಬೆಲೆ ಬಾಳಲ್ಲಮ್ಮ. 4 ಗೋಡೆಗಳ ಮಧ್ಯೆ ವಿದ್ಯಾರ್ಥಿಗಳ ಭವಿಷ್ಯನ ರೂಪಿಸಬೇಕಾದ ನೀನು ಇಂಥವ್ರ ಕೈಗೆ ಸೀರೆ ಕೊಡ್ತಾ ಹೋದ್ರೆ ಪೆನ್ನು ಪೇಪರ್ ಹಿಡಿದು ಮಾತ್ರಕ್ಕೆ ರಾಮಾಯಣ ಮಹಾಭಾರತನೇ ಬರಿಬೇಕು ಅಂತ ಯಾವ ನನ್ನ ಮಗ ಹೇಳ್ದ? ಹೆಣ್ಣು ಒಳಿದರೆ ನಾರಿ ಮುನಿದರೆ ಮಾರಿ ಅಂತ ನಿನಗೆ ಗೊತ್ತಿಲ್ಲ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಹುಟ್ಟಿದ ನಾಡಲ್ಲಿ ನೀನು ಒಂದು ಹೆಣ್ಣಾಗಿ ಹುಟ್ಟಿದ್ಯಾ. ಅವರಲ್ಲಿ ಇದು ಕಿಚ್ಚು ನಿನಗಿಲ್ವಾ? ಹೆಣ್ಣು ಜಗತ್ತಿನ ಮಹಾಶಕ್ತಿ ಅಂದ್ರೆ ನಿನಗೆ ಗೊತ್ತಿಲ್ವಾ? ಅಸಾಧ್ಯರ ಮಾತು ಅವಳಲ್ಲಿ ಇಲ್ಲ ಅಂತ ನೀನು ತಿಳಿದಿಲ್ವಾ? ಮಾನ ಅನ್ನೋದು ಬೆಲೆ ಕಟ್ಟಲಾದ ರತ್ನ ಅನ್ನೋ ಗಂಧ ನಿನಗಿದ್ರೆ
ನಿನ್ನಲ್ಲಿರೋ ರೋಷ ಆವೇಶಗಳನ್ನ ಒಟ್ಟು ಮಾಡ್ಕೊಂಡು ಇಷ್ಟು ಜನಗಳ ಮಧ್ಯೆ ಅರಾಜಕತೆ ನಿನ್ನ ಮಾನನ ನೀ ಕಾಪಾಡ್ಕೊ. ಇಲ್ಲ ಅಂದ್ರೆ ಸಾಯಿ. ಕ್ಷಮಿಸಿ ಸರ್, ನಮ್ಮ ತಂದೆಗೆ ವಿರುದ್ಧ ಹೋಗಕ್ಕೆ ನನಗೆ ಇಷ್ಟ ಇಲ್ಲ. ಇದುವರೆಗೂ ಗೊತ್ತಿರೋ ಹುಡುಗ ಅಂತ ಬೆಲೆ ಕೊಟ್ಟೆ. ಯೋಚನೆ ಮಾಡು, ನಿನ್ನ ಪಡ್ಕೊಳ್ಳಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನನಗೆ ನಿಮ್ಮ ಮೇಲೆ ಗೌರವ ಇದೆ, ದಯವಿಟ್ಟು ಅದನ್ನ ಕೆಡಿಸ್ಕೊಬೇಡಿ. ನಾನು ನಮ್ಮ ತಂದೆ ವಿರುದ್ಧವಾಗಿ ಯಾವತ್ತೂ ಹೋಗೋದಿಲ್ಲ. ಹೆಚ್ಚಿಗೆ ಮಾತಬೇಡ, ದಯವಿಟ್ಟು ಹೊರಟೋಗಿ. ನನ್ನ ವಿಷಯ ನಿನಗಿನ್ನೂ ಗೊತ್ತಿಲ್ಲ. ನನಗೆ ಬೇಕಾದನ್ನ ಎಷ್ಟೇ ಕಷ್ಟ ಆದ್ರೂ ಪಡ್ಕೋತೀನಿ. ನನಗೆ ನೀನ್ ಬೇಕು. ನಿನಗೇನು ಬೇಕು ಕೇಳು. ಹಣ, ಆಸ್ತಿ, ಕಾರು, ಬಂಗ್ಲೆ, ಅಂತಸ್ತು. ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ನಿನ್ನ ಕಾಲ ಹತ್ರ ಬಿದ್ದಿರುತ್ತೆ. ಕೇಳೋ, ನಿನಗೇನು ಬೇಕು ಕೇಳೋ. ಹೇಳೋ, ನಿನ್ನ ರೇಟ್ ಎಷ್ಟು ಹೇಳೋ. ಏಯ್, ನನ್ನ ರೇಟ್ ಫಿಕ್ಸ್ ಮಾಡೋದಕ್ಕೆ ನೀನು ಯಾರು? ನನ್ನ ಬೆಲೆ ಕಟ್ಟ ಯೋಗ್ಯತೆ ಇದೆಯೋ ನಿನಗೆ? 3 ವರ್ಷ ಎಲೆಕ್ಷನ್ ನಿಂತ್ಕೊಂಡಿಲ್ಲ, ಯಾವ ಜನ ಆದ್ರೂ ಓಟ್ ಹಾಕಿದ್ರ? ಹಾಕಿಲ್ಲ. ಅವ್ರಿಗೂ ಗೊತ್ತು ಕಣ, ನೀನೊಬ್ಬ ಲುಚ್ಚ, ಲಫಂಗ, ಗುಂಡ ಅಂತ. ಜನಗಳ ಸೇವೆ ಮಾಡೋದಕ್ಕೆ ರಾಜಕಾರಿನ ಆಗ್ಬೇಕಾ? ಒಬ್ಬ ಮಾಮೂಲಿ ಮನುಷ್ಯಾಗೂ ಮಾಡ್ಬೋದು, ಆದ್ರೆ ನಿಮ್ಮಂತವ್ರು ಮಾಡಲ್ಲ. ಯಾಕೆ ಹೇಳು? ನಿಮ್ಮಂತವ್ರು ರಾಜಕೀಯಕ್ಕೆ ಬರೋದು ಶೋಕಿ ಮಾಡೋದಕ್ಕೆ, ಜನಗಳನ್ನ ಕೊಲೆ ಹೊಡೋದಕ್ಕೆ. ನಿಮ್ಗಳ ಸ್ವಾರ್ಥಕ್ಕೋಸ್ಕರ ಪವಿತ್ರವಾದ ರಾಜಕೀಯ ಬಲಿ ಕೊಡ್ತೀರಾ? ಏನೋ ಇದುವರೆಗೂ ದೊಡ್ಡ ಮನುಷ್ಯ ಮರ್ಯಾದೆ ಕೊಡ್ತಿದ್ರೆ ಬಾಯಿ ಬದ ಮಾತಾಡ್ತೀಯ. ಹೋಗ ಅವ್ರಿಗೆ. ವಿಶ್ವ
Stupid. ರೈಟ್ ಹೇಳ